ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಹುಡುಗ ಹುಡುಗಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಯಾರೇ ಆಗಿರಲಿ, ಇವರೇನಾದರೂ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಇವತ್ತು ನಾವು ತಿಳಿಸ್ಕೊಡುವಂತ ಈ ಒಂದು ಪರಿಹಾರ ತಂತ್ರವನ್ನ ನೀವು ಅಮಾವಾಸ್ಯೆ ದಿನ ರಾತ್ರಿ ಸಮಯದಲ್ಲಿ ಮಾಡ್ಕೊಂಡಿದ್ದೆ ಆದರೆ ನಿಮ್ಮನ್ನ ಯಾರು ಬಿಟ್ಟು ಹೋಗಿರ್ತಾರೆ, ನಿಮ್ಮಿಂದ ಯಾರು ದೂರ ಆಗಿರ್ತಾರೆ, ಅವರು ಅವರಾಗವರೇ ನಿಮ್ಮ ಹತ್ರ ಬರ್ತಾರೆ. ನೀವು ಈ ಒಂದು ತಂತ್ರವನ್ನ, ಈ ಒಂದು ಪ್ರಯೋಗವನ್ನ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಈ ಒಂದು ತಂತ್ರವನ್ನ ಮಾಡೋದಕ್ಕೆ ಒಂದು ಬಿಳಿ ಹಾಳೆ, ಮಾರ್ಕರ್ ಪೆನ್ನು, ಒಂದು ಸೂಜಿ, ಇದರ ಜೊತೆಗೆ 2 ಏಲಕ್ಕಿ ಬೇಕಾಗುತ್ತೆ. ಫಸ್ಟ್ ನೀವು ಬಿಳಿ ಹಾಳೆಯನ್ನ ತಗೊಂಡು ಮಾರ್ಕರ್ ಪೆನ್ನಿಂದ ನಿಮ್ಮ ಹೆಸರನ್ನ ಮತ್ತೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರು, ಅಂದ್ರೆ ನಿಮ್ಮಿಂದ ಯಾರು ದೂರ ಆಗಿರ್ತಾರೆ ನೋಡಿ ಅವರ ಹೆಸರನ್ನ ಪ್ಲಸ್ ಚಿಹ್ನೆ ಹಾಕಿ ಬರ್ಕೊಂಡು, ಆಮೇಲೆ ನೀವು ಒಂದು ಸೂಜಿಯನ್ನ ತಗೊಂಡಿರ್ತೀರಲ್ಲ, ಈ ಒಂದು ಸೂಜಿಯನ್ನ ಈ ಹೆಸರಿನ ಮೇಲೆ ಇಡಬೇಕು. ಇಟ್ಟಾದ್ಮೇಲೆ 2 ಏಲಕ್ಕಿಯನ್ನ ತಗೊಂಡು ನೀವೇನ್ ಮಾಡಬೇಕು ಅಂದ್ರೆ, ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ನೀವು 3 ಬಾರಿ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಂಡು, ಒಂದು ಮಂತ್ರ ಇದೆ, ಆ ಮಂತ್ರವನ್ನ 108 ಬಾರಿ ನೀವು ಹೇಳ್ಕೋಬೇಕು. ಈ ಒಂದು ಏಲಕ್ಕಿಯನ್ನ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಮಂತ್ರ ಹೇಗಿದೆ ಹೇಳ್ತೀನಿ ಕೇಳಿ. ಓಂ ಸಿದ್ಧಿ ಕಾರ್ಯ ಸಿದ್ಧಿ ವಶಂ ವಶಂ ಫಟ್ ಸ್ವಾಹ ಅಂತ ಈ ಮಂತ್ರವನ್ನ 108 ಬಾರಿ ಹೇಳಿ, ಈ ಏಲಕ್ಕಿಯನ್ನ ಈ ಒಂದು ಸೂಜಿಗೆ ಚುಚ್ಚಕ್ಕಾದ್ರೆ ಚುಚ್ಚಿ, ಇಲ್ಲ ಅಂದ್ರೆ ಈ ಸೂಜಿಯ ಮೇಲೆ ಇಟ್ಟು ಇದಕ್ಕೆ ಅರಿಶಿನ ಕುಂಕುಮವನ್ನ ಹಾಕಿ ಇದಿಷ್ಟು ವಸ್ತುಗಳನ್ನ ಈ ಬಿಳಿ ಹಾಳೆಯಿಂದ ಫೋಲ್ಡ್ ಮಾಡಿಕೊಂಡು ದಾರವನ್ನ ಸುತ್ತಬೇಕು. ಇದಕ್ಕೆ ದಾರವನ್ನ ಸುತ್ತಿ ನೀವು ಏನ್ ಮಾಡಬೇಕು ಇದನ್ನ ಅಂದ್ರೆ, ನೀವು ಇಷ್ಟಪಟ್ಟಂತ ವ್ಯಕ್ತಿ ಇಲ್ಲ ನಿಮ್ಮಿಂದ ಯಾರು ದೂರ ಆಗಿರ್ತಾರೆ ನೋಡಿ ಅವರು ಓಡಾಡುವಂತ ಜಾಗಕ್ಕೆ ಇದನ್ನ ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು, ಇಲ್ಲ ಅಲ್ಲಿ ಸ್ವಲ್ಪ ಮಣ್ಣನ್ನ ತೆಗೆದು ಅಲ್ಲಿ ಇಟ್ಟು ಮುಚ್ಚಿ ಹಿಂತಿರುಗಿ ನೋಡದೆ ಬರಬೇಕು. ಈ ರೀತಿಯಾಗಿ ಈ ಒಂದು ತಂತ್ರದ ಪ್ರಯೋಗವನ್ನ ನೀವು ಅಮಾವಾಸ್ಯೆ ದಿನ ರಾತ್ರಿ ಸಮಯದಲ್ಲಿ 9 ಗಂಟೆಯಿಂದ 12 ಗಂಟೆ ಒಳಗೆ ಈ ಒಂದು ಪ್ರಯೋಗವನ್ನ, ತಂತ್ರವನ್ನ ನೀವು ಮಾಡ್ಕೊಂಡಿದ್ದೆ ಆದರೆ ನಿಮ್ಮಿಂದ ಯಾರು ದೂರ ಆಗಿರ್ತಾರೆ ಅವರು ಖಂಡಿತ ನಿಮ್ಮಂತೆ ಆಗ್ತಾರೆ, ಮತ್ತೆ ನಿಮ್ಮ ಹತ್ರ ಬರ್ತಾರೆ, ಅವರೇ ಬರ್ತಾರೆ. ಮಾಡಿ ನೋಡಿ, ಒಳ್ಳೇದಾಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಶುಭ ದಿನ. ಧನ್ಯವಾದಗಳು.